Hello everyone, welcome back to my YouTube channel Knowledge Box and Cooking. ಇವತ್ತು ನಾನು 10th ಸ್ಟ್ಯಾಂಡರ್ಡ್ ಅಥವಾ SSLC ವಿದ್ಯಾರ್ಥಿಗಳ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಸಿಂಪಲ್ ಕ್ವೆಶ್ಚನ್ ಈ ರೀತಿ ಇದೆ. ಕ್ವೆಶ್ಚನ್: ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯುವುದನ್ನು ನಾನು ಎಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಕ್ವೆಶ್ಚನ್: ವರ್ಗಾಂತರ ಕೊಟ್ಟಿದ್ದಾರೆ ಆ್ಯಂಡ್ ಆವೃತ್ತಿ ಕೊಟ್ಟಿದ್ದಾರೆ. ವರ್ಗಾಂತರ 20 to 40, 40 to 60, 60 to 80, 80 to 100 ಆ್ಯಂಡ್ ಆವೃತ್ತಿ 7, 15, 28 ಆ್ಯಂಡ್ ಹೇಗೆ ಇದರ ಆನ್ಸರನ್ನು ಫೈಂಡ್ ಔಟ್ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡುವ. ಫಸ್ಟ್ ನಾವು ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ಅದರ ಸೂತ್ರ ನಮಗೆ ಬೈ ಹಾರ್ಟ್ ಇರಬೇಕು. ಸೂತ್ರ ಹೇಗಿದೆ: L + N / 2 - CF / F ಬ್ರ್ಯಾಕೆಟ್ ಕ್ಲೋಸ್ ಇಂಟು H. ಓಕೆ, ಇಲ್ಲಿ ಮೊದಲು ನಾವು ವರ್ಗಾಂತರವನ್ನು ಬರೆಯುವ. ವರ್ಗಾಂತರ ಆ್ಯಸ್ ಇಟ್ ಈಸ್ ಕ್ವೆಶ್ಚನಲ್ಲಿ ಏನಿದೆ ಸೇಮ್ ಟು ಸೇಮ್ ಹಾಗೇ ಬರೀಲಿಕ್ಕೆ ಸೇಮ್ ಕಾಪಿ ಮಾಡಿ. ದೆನ್ ಆವೃತ್ತಿ ಕೂಡ ಅದೇ ಕಾಪಿ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ಸಂಚಿತ ಆವೃತ್ತಿಯನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಸೋ ಸಿಂಪಲ್. ಫಸ್ಟ್ 7 ಆ್ಯಸ್ ಇಟ್ ಈಸ್ 7 ಹಾಗೇ ಬರೀರಿ. ದೆನ್ 7 + 15 ಆವೃತ್ತಿ ಪಟ್ಟಿ ನೋಡ್ಕೊಳ್ಳಿ. 7 + 15 ಆ್ಯಡ್ ಮಾಡಿ, ಎಷ್ಟು ಬಂತು? 22. ದೆನ್ 22 + 20. ಓಕೆ, ಅಗೇನ್ 22 + 20 ದಟ್ ಈಸ್ 42. ದೆನ್ 42 + 8 ಅಗೇನ್ 50. ಓಕೆ, ಇಲ್ಲಿ ನೀವು ಎನ್ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಫಾರ್ಮುಲಾ ಹೇಗಿದೆ: N / 2 N 50 / 2 answer is 25. Sorry, 25 is the N. ಸೊ ಎನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಫಸ್ಟು ನಾವೆಲ್ಲಿ ಸಂಚಿತ ಆವೃತ್ತಿಯಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದಿದೆ ಅದನ್ನು ತಗೊಂಡು ಲಾರ್ಜೆಸ್ಟ್ ನಂಬರ್ ನಮಗೆ 50 ಸಿಕ್ಕಿದೆ. ಸೊ 50 / 2 ದಟ್ ಈಸ್ 25. 25 ಈಸ್ ದ ಎನ್. ಸೊ ನಮಗೆ ಇಲ್ಲಿ ಎನ್ ವ್ಯಾಲ್ಯೂ ಸಿಕ್ಕಿದೆ. ಎನ್ ವ್ಯಾಲ್ಯೂ 25 ಸಿಕ್ಕಿದೆ. ಸೊ 25 ಯಾವ ಒಂದು ಲೈನಲ್ಲಿದೆ ಅನ್ನೋದನ್ನು ನಾವೀಗ ಅಂಡರ್ಲೈನ್ ಮಾಡಬೇಕು. ಸೊ 25, ಸೊ ಫಸ್ಟ್ 7, ದೆನ್ 22, 42, 50. ಸೊ 22 ಆದಮೇಲೆ 25 ಬರುವಂಥದ್ದು. ಸೊ 42 ಲೈನ್. ಸೊ ಈ ಲೈನನ್ನು ಅಂಡರ್ಲೈನ್ ಮಾಡಬೇಕು. ಓಕೆ, ದಿಸ್ ಲೈನ್ ಫಾರ್ಮುಲಾದಲ್ಲಿ ಇರೋ ಹಾಗೆ ನಮಗೆ ಎಲ್ ಬೇಕು, CF ಬೇಕು, F ಬೇಕು ಆ್ಯಂಡ್ H ಬೇಕು. ಇಷ್ಟು ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎಲ್ ನಮಗೆ 60 ಸಿಕ್ಕಿದೆ. ಸೊ 60 ಈಸ್ ದ ಎಲ್ ಆ್ಯಂಡ್ CF ಈಸ್ 22. ಸಂಚಿತ ಆವೃತ್ತಿಯಲ್ಲಿ ಹಿಂದಿನ ಸಂಖ್ಯೆಯನ್ನು ನೋಡ್ಕೊಳ್ಬೇಕಾಗ್ತದೆ. ಸೊ ದಟ್ ಇಸ್ 22 ಆ್ಯಂಡ್ ಎಫ್ ಇದು ಆವೃತ್ತಿ. ಸೊ 20 ಆ್ಯಂಡ್ ಹೆಚ್ ಆಲ್ಸೋ 20. ಹೆಚ್ ಹೇಗಂದರೆ ವರ್ಗಾಂತರ ಇದೆಯಲ್ಲ, ಅಲ್ಲಿ 60 ಆ್ಯಂಡ್ 80 ನಡುವೆ ಎಷ್ಟು ಸಂಖ್ಯೆಗಳ ಅಂತರ ಇದೆ ಅದು ಹೆಚ್. ಸೊ ಹೆಚ್ 20. ಓಕೆ, ಎಲ್ 60 ಪ್ಲಸ್ N 25 - 22 / 20 ಇಂಟು H 20. ನೆಕ್ಸ್ಟ್ 60 ಹಾಗೆಯೇ ಬರೀಬೇಕು. ಪ್ಲಸ್ 25 - 22 25 - 22 3. ದೆನ್
20 ಹಾಗೆಯೇ ಬರಿಬೇಕು, ಆ್ಯಂಡ್ ಬ್ರ್ಯಾಕೆಟ್ ಕ್ಲೋಸ್ ಇಂಟು 20 ಹಾಗೆಯೇ ಬರಿಬೇಕು. ದೆನ್ ಅಗೇನ್ 60 ಪ್ಲಸ್ ಇಲ್ಲಿ 20 ಕಟ್ ಆಗ್ತದೆ, ಸೊ 1 3 ಹಾಗೆಯೇ ಬರಿಬೇಕು, ಅದು ಹಾಗೆಯೇ ಆಸ್ ಇಟ್ ಈಸ್ ಇರಲಿ. ದೆನ್ ಕೆಳಗೆ 60 ಪ್ಲಸ್ ಇಲ್ಲಿ 3 1s 3, ಸೊ 60 ಪ್ಲಸ್ 3 ಆನ್ಸರ್ 63. ಸೊ ಇಲ್ಲಿ ನಮಗೆ ಮಧ್ಯಾಂಕ 63 ಸಿಕ್ಕಿದೆ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೇನೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಬಾಯ್ ಬಾಯ್.